ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲಿ MS ವರ್ಡ್ನ ಹೋಮ್ ಟ್ಯಾಬ್ನಲ್ಲಿ ಓಪನ್ ಆಗುವಂಥ ಕ್ಲಿಫೋರ್ಡ್ ಫಾಂಟ್ ಕಮಾಂಡ್ ಗ್ರೂಪ್ಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಪ್ಯಾರಾಗ್ರಾಫ್, ಸ್ಟೈಲ್ ಮತ್ತು ಎಡಿಟಿಂಗ್ ಕಮಾಂಡ್ ಗ್ರೂಪ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪ್ಯಾರಾಗ್ರಾಫ್ ಕಮಾಂಡ್ ಗ್ರೂಪ್ ಸ್ನೇಹಿತರೆ. ಪ್ಯಾರಾಗ್ರಾಫ್ನಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಬುಲೆಟ್ಸ್ ಅಂತ ಇರುತ್ತೆ. ಬುಲೆಟ್ಸ್ ಅಂದರೆ ಅಂಶ ಸೂಚಕಗಳು ಅಂತ ಹೇಳಿ ಸ್ನೇಹಿತರೆ. ಇವಾಗ ನೀವೇನಾದರೂ ಟೆಸ್ಟ್ನ ಬರಿಬೇಕಂದಾಗ ನಿಮಗೇನಂತಾರೆ, ಪಾಯಿಂಟ್ ಮಾಡಿ ಬರೀರಿ ಅಥವಾ ಪಾಯಿಂಟ್ ಮಾಡಿ ನೀವು ಟೈಪ್ ಮಾಡಿ ಅಂತ ಹೇಳ್ತಾರೆ. ಅವಾಗ ನಾವು ಪಾಯಿಂಟ್ ಮಾಡಿ ಯಾವ ಥರ ಬರೆಯೋದು ಅಥವಾ ಪಾಯಿಂಟ್ ಮಾಡಿ ಯಾವ ಥರ ಟೈಪ್ ಮಾಡೋದಂದಾಗ ನೋಡಿ ಇಲ್ಲಿ ನಾವು ಬುಲೆಟ್ಸ್ನ ಯೂಸ್ ಮಾಡ್ತೀವಿ. ನಾವು ಪಾಯಿಂಟ್ ಮಾಡಿ ಬರಿಬೇಕಂದಾಗ ಏನು ಮಾಡ್ತೀವಿ, ಬುಲೆಟ್ಸ್ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ನೀವು ನಂಬರ್ ಮುಖಾಂತರ ಬರೀತಿರಂದಾಗ ಅಥವಾ ನಂಬರ್ ಮುಖಾಂತರ ನೀವು ಟೈಪ್ ಮಾಡ್ತಿರಂದಾಗ ನಂಬರಿಂಗ್ನ ತಗೋತೀವಿ. ನಮ್ಮ ನಂಬರು ಮತ್ತು ಬುಲೆಟ್ಸ್ ಬೇಡ, ನಮಗೆ ರೋಮನ್ಸ್ ಆಗಿರ್ಬೋದು ಅಥವಾ ಆರ್ಟಿಕಲ್ ಆಗಿರ್ಬೋದು, ಈ ಥರ ನೀವು ಬುಲೆಟ್ಸ್ ಬೇಕಂದಾಗ ನಾವೇನು ಮಾಡ್ತೀವಿ, ಇಲ್ಲಿ ಮಲ್ಟಿ ಲೆವೆಲ್ ಲಿಸ್ಟ್ ಅಂತ ಇದೆ ಸ್ನೇಹಿತರೆ. ಈ ಮಲ್ಟಿ ಲೆವೆಲ್ ಲಿಸ್ಟ್ನ ತಗೋತೀವಿ. ಈ ಮಲ್ಟಿ ಲೆವೆಲ್ ಲಿಸ್ಟ್ನಲ್ಲಿ ನೋಡಿ ಸ್ನೇಹಿತರೆ, ಬುಲೆಟ್ಸ್ ಆಗಿರ್ಬೋದು, ನಂಬರಿಂಗ್ ಆಗಿರ್ಬೋದು ಅಥವಾ ರೋಮನ್ಸ್ ಆಗಿರ್ಬೋದು, ಇವೆಲ್ಲ ಇರ್ತವೆ. ಇವನ್ ಸಹ ನೀವೇನು ಮಾಡ್ಕೋಬೋದು, ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಡಿಕ್ರೀಸ್ ಇಂಡೆಂಟ್. ಓಕೆ, ನೀವು ಯಾವುದಾದ್ರು ಟೆಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಫಸ್ಟ್ ನಾವು ಟೆಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡು ಡಿಕ್ರೀಸ್ ಇಂಡೆಂಟ್ ಮತ್ತು ಇನ್ಕ್ರೀಸ್ ಇಂಡೆಂಟ್ ಅಂತ ಹೇಳ್ತೀವಿ. ನೀವು ಟೆಸ್ಟ್ನ ಒನ್ ಸೈಡ್ ಹೋಗ್ಬೇಕಂದಾಗ ನಾವೇನು ಮಾಡ್ತೀವಿ, ಇನ್ಕ್ರೀಸ್ ಇಂಡೆಂಟ್ ಮಾಡ್ಕೋತೀವಿ. ಟೆಸ್ಟ್ನ ನೀವು ಲೆಫ್ಟ್ ಸೈಡ್ ತರಬೇಕಂದಾಗ ನಾವೇನು ಮಾಡ್ತೀವಿ, ಡಿಕ್ರೀಸ್ ಇಂಡೆಂಟ್ನ ಮಾಡ್ಕೋತೀವಿ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಸಾರ್ಟ್ ಅಂತ ಹೇಳಿ. ಸಾರ್ಟ್ ಅಂದ್ರೆ ನೋಡಿ ಸ್ನೇಹಿತರೆ, ಯಾವುದೇ ಆದರೂ ಅಲ್ಫಾಬೆಟಿಕ್ ಆಗಿರ್ಬೋದು ಅಥವಾ ನೆಮೋರಿಕಲ್ ವರ್ಡ್ನ ನಾವು ಸರಿಯಾಗಿ ಜೋಡಿಸೋದಕ್ಕೆ ನಾವೇನು ಮಾಡ್ತೀವಿ, ಸಾರ್ಟ್ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಆಗಿ ನಾ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಒಂದು ನಂಬರ್ಸ್ನ ಹಾಕ್ತಾ ಇದ್ದೀನಿ. 1 5 3 2 4 ಅಂತ ಹಾಕ್ತಾ ಇದ್ದೀನಿ. ಇವಾಗ ಏನು ಮಾಡಬೇಕು, ಇದು ನಾನು ಸೀರಿಯಲ್ ಪ್ರಕಾರ ಮಾಡ್ಕೋಬೇಕು ಸ್ನೇಹಿತರೆ. ಯಾವ ಥರ ಅಂದರೆ 1 2 3 4 5 ಅಂತ ಬರಬೇಕು. ಇವಾಗ ಏನು ಮಾಡ್ತಾ ಇದ್ದೀನ, ಅದು ಎಷ್ಟು ನಾನು ಟೈಪಿಂಗ್ ಮಾಡಿದ್ದೀನಿ ವರ್ಡ್ನ, ಅದು ಎಷ್ಟು ಟೆಸ್ಟ್ನ ಹಾಕಿದ್ದೀನಿ ಆ ಟೆಸ್ಟ್ನ ಏನು ಮಾಡಿದೆ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಸಾರ್ಟ್ ಮಾಡ್ತಾ ಇದ್ದೀನಿ. ಸಾರ್ಟಲ್ಲಿ ಸ್ನೇಹಿತರೆ 2 ಟೈಪ್ ಸಾರ್ಟ್ ಅದಾವೆ, ಅಸೈಂಡಿಂಗ್ ಮತ್ತು ಡಿಸೈಂಡಿಂಗ್ ಅಂತ ಹೇಳಿ. ಓಕೆ, ನಾ ಅಸೈನ್ಡ್ನ ಸೆಲೆಕ್ಟ್ ಮಾಡ್ಕೋತೀನಿ, ಓಕೆ ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ಏನಾಗಿದೆ, ಅದು 1 2 3 4 5 ಅಂತೇಳಿ ಸೀರಿಯಲ್ ಪ್ರಕಾರ ಬಂದಿದೆ. ಓಕೆ, ಇದ್ರ ಸಲ ನಾವು ಏನು ಮಾಡ್ತೀವಿ, ಈ ಸಾರ್ಟ್ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಬರುತ್ತೆ ಶೋ ಹೈಡ್ ಅಂತ ಹೇಳಿ. ಓಕೆ, ಈ ಶೋ ಹೈಡ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ನಾವು ಎಲ್ಲಿ ನಾವು ಸ್ಪೇಸ್ ಬಿಟ್ಟಿವಿ, ಯಾವ ಪ್ಯಾರಾಗ್ರಾಫಿಗೆ ನಾವು ಸ್ಪೇಸ್ ಬಿಟ್ಟಿವಿ, ಯಾವ ಟೆಸ್ಟ್ಗೆ ನಾವು ಪ್ಯಾರಾ ಮಾಡಿದ್ದೀವಿ ಅಂತ ನಾವು ನೋಡ್ಲಿಕ್ಕೆ ಏನು ಮಾಡ್ತೀವಿ, ಈ ಶೋ ಹೈಡ್ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಇವಾಗ ನೋಡ್ಕೋಬಹುದು ಸ್ನೇಹಿತರೆ, ಇಲ್ಲಿ ಡಾಟ್ ಕಾಣ್ತಾ ಇದೆಯಲ್ಲ, ಈ ಡಾಟ್ಗಳನ್ನ ಅಂತ ಹೇಳ್ತಾ ಇದೀವಿ. ನೀವು ಈ ಡಾಟ್ಗಳ ನಡುವೆ ಏನು ಮಾಡ್ತಾ ಇದ್ದೀರಿ, ಸ್ಪೇಸ್ ಬಿಟ್ಟಿರಾ ಅಂತ ಅರ್ಥ. ಓಕೆ, ಇಲ್ಲಿ ನೋಡ್ತಾ ಇರೋದು ಒಂದು ಸಿಂಬಾಲ್ ಕಾಣ್ತಾ ಇದೆ ನಿಮಗೆ. ಈ ಸಿಂಬಾಲ್ ಬಂದರೆ ನೀವು ಏನು ಮಾಡ್ತಾ ಇದ್ರಿ, ಅಲ್ಲಿ ಪ್ಯಾರಾ ಮಾಡಿದಿರಾ ಅಂತ ಅರ್ಥ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬಂದ್ಬಿಟ್ಟು ಅಲೈನ್ಮೆಂಟ್ ಅಂತ ಹೇಳಿ. ಓಕೆ, ಅಲೈನ್ಮೆಂಟಲ್ಲಿ ಫಸ್ಟ್ ಬರುತ್ತೆ ಲೆಫ್ಟ್ ಅಲೈನ್ಮೆಂಟ್. ಓಕೆ, ವರ್ಡ್ನ ನೀವು ಒಂದು ಸೈಡ್ ಲೆಫ್ಟಲ್ಲಿ ಹೋಯ್ತೀರ ಅಂದಾಗ ನಾವು ಏನು ಮಾಡ್ತೀವಿ, ಲೆಫ್ಟ್ ಅಲೈನ್ಮೆಂಟ್ನ ತಗೋತೀವಿ. ಅದೇ ವರ್ಡ್ನ ನಿಮ್ಗೆ ಸೆಂಟ್ರಲ್ ಪೇಜ್ ಸೆಂಟರ್ ಬೇಕಂದಾಗ ನಾವು ಏನು ಮಾಡ್ತೀವಿ, ಸೆಂಟ್ರಲ್ ಅಲೈನ್ಮೆಂಟ್ನ ತಗೋತೀವಿ. ಅದೇ ವರ್ಡ್ ನಿಮ್ಗೆ ರೈಟ್ ಬೇಕಂದಾಗ ವರ್ಡ್ಗಳಿಂದ ಎಲ್ಲ ವರ್ಡ್ಗಳು ನಿಮ್ಗೆ ಏನು ಬೇಕು, ರೈಟ್ ಬೇಕಂದಾಗ ನಾವು ಏನು ಮಾಡ್ತೀವಿ, ಇಲ್ಲಿ ರೈಟ್ ಅಂತ ತಗೋತೀವಿ. ನೆಕ್ಸ್ಟ್ ಒಂದು ಬರ್ತದೆ ಸ್ನೇಹಿತರೆ ಜಸ್ಟಿಫೈ ಅಂತ ಹೇಳಿ. ಓಕೆ ಸ್ನೇಹಿತರೆ, ಜಸ್ಟಿಫೈ ಅನ್ನೋದು ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀವು ಯಾವುದೋ ಒಂದು ಲೆಟ್ರ್ ಬರೆದಿರ್ತೀರ, ಔಟ್ಸೈಡ್ ಏನಾಗಿರುತ್ತೆ, ಜಿಗ್ಜಾಗಾಗಿ ಬಂದಿರುತ್ತೆ. ಯಾವ ಥರ ಅಂದರೆ ಒಂದು ಲೈನ್ ದೊಡ್ಡದು, ಒಂದು ಲೈನ್ ಚಿಕ್ಕದು, ಒಂದು ಲೈನ್ ದೊಡ್ಡದು, ಒಂದು ಲೈನ್ ಚಿಕ್ಕದು ಅಂತ ಬಂದಿರುತ್ತೆ. ಓಕೆ, ಆ ಲೈನ್ಸ್ ನಾವು ಸೀರಿಯಲ್ ಪ್ರಕಾರ ಫಾರ್ ಎಕ್ಸಾಂಪಲ್ ಆ ವರ್ಡ್ಗಳನ್ನ ನಾವು ಹೊಂದಿಸ್ಬೇಕಂದಾಗ ಏನು ಮಾಡ್ತೀವಿ, ಜಸ್ಟಿಫೈನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ನೋಡ್ಕೊಳ್ಳಿ ಸ್ನೇಹಿತರೆ, ನಾನು ಏನು ಮಾಡ್ತಾ ಇದ್ದೀನಿ, ಟೆಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡೇನೆ. ಈಗ ಇವಾಗ ಏನು ಮಾಡ್ತೀನಿ, ಜಸ್ಟಿಫೈ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ಥರ ನಿಮ್ಗೆ ಬಂದರೆ ಎಂಟು ಜಸ್ಟಿಫೈ ಅಂತೇಳಿ ಎಲ್ಲ ಲೆಟರ್ಗೂ ನಾವು ಏನು ಮಾಡ್ತೀವಿ, ಜಸ್ಟಿಫೈನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಬರುತ್ತೆ ಲೈನ್ ಸ್ಪೇಸಿಂಗ್ ಅಂತ ಹೇಳಿ. ಓಕೆ, ಇವಾಗ ನಾವು ಈ ವರ್ಡ್ಗಳ ನಡುವೆ ಅಂದರೆ ಈ ಲೈನ್ಗಳ ನಡುವೆ ಎಷ್ಟು ಸ್ಪೇಸ್ ಬೇಕು ನಮಗೆ, ಅಷ್ಟು ಸ್ಪೇಸ್ನ ನಾವು ತಗೋಬೇಕಂದಾಗ ಏನು ಮಾಡ್ತೀವಿ, ನಾವು ಲೈನ್ ಸ್ಪೇಸಿಂಗ್ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಶೇಡಿಂಗ್. ವರ್ಡ್ಗಳ ಹಿಂದೆ ಬ್ಯಾಕ್ಗ್ರೌಂಡ್ ಕಲರ್ ನಾವು ಕೊಡ್ಬೇಕಂದಾಗ ನಾವೇನು ಮಾಡ್ತೀವಿ, ಶೇಡಿಂಗ್ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ನೋಡ್ಕೊಳ್ಳಿ ಬೇಕಾದ್ರೆ ನಾನು ಏನು ಮಾಡ್ತಾ ಇದ್ದೀನಿ, ಟೆಸ್ಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಕಲರ್ ಕೊಡ್ತಾ ಇದ್ದೀನಿ, ಇದು ಬ್ಯಾಕ್ಗ್ರೌಂಡ್ ಕಲರ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸ್ನೇಹಿತರೆ ಬಾಟಮ್ ಬಾರ್ಡರ್ ಅಂತ ಹೇಳಿ. ಓಕೆ, ನಿಮಗೆ ಪ್ಯಾರಾ ಮಾಡಿದಲ್ಲಿ ಅಥವಾ ನಿಮ್ಮ ಟೆಸ್ಟ್ಗೆ ಬಾರ್ಡರ್ ಹಾಕಬೇಕಂದಾಗ ನಾವೇನು ಮಾಡ್ತಾ ಇದ್ವಿ, ಬಾಟಮ್ ಬಾರ್ಡರ್ನ ಯೂಸ್ ಮಾಡ್ತೇವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಬಾರ್ಡರ್ ಟೆಸ್ಟ್ಗೆ ಬಾರ್ಡರ್ ಹಾಕಬೇಕಂದಾಗ ಏನು ಮಾಡ್ತೀವಿ, ಬಾಟಮ್ ಬಾರ್ಡರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸ್ಟೈಲ್. ಓಕೆ, ಸ್ಟೈಲ್ ಕಮಾಂಡ್ ಗ್ರೂಪ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ಈ ಸ್ಟೈಲಲ್ಲಿ ನಾವೇನು ಮಾಡ್ತೀವಿ, ಹೆಡ್ಡಿಂಗ್ನ ಮಾತ್ರ ಕ್ರಿಯೇಟ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಎಡಿಟ್ ಕಮಾಂಡ್ ಗ್ರೂಪ್ನಲ್ಲಿ ಸ್ನೇಹಿತರೆ. ಎಡಿಟ್ ಕಮಾಂಡ್ ಗ್ರೂಪ್ನಲ್ಲಿ ಫೈಂಡ್ ಅಂತ ಇದೆ.
ಓಕೆ, ಫೈಂಡ್ ಅಂದ್ರೆ ಏನು? ಹುಡುಕು ಅಂತ ಅರ್ಥ ಸ್ನೇಹಿತರೆ, ಹೌದಲ್ವಾ? ಫೈಂಡ್ ಅಂದ್ರೆ ಏನು? ಹುಡುಕು ಅಂತ ಹೇಳಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಟೆಸ್ಟ್ನ ಬರೆದಿದ್ದೀನಿ ಇಲ್ಲಿ, ಅದೊಂದು ಟೆಸ್ಟನ್ನು ಟೈಪಿಂಗ್ ಮಾಡ್ಕೊಂಡಿದ್ದೀನಿ. ಈ ಟೆಸ್ಟ್ನಲ್ಲಿ ಕೆಲವೊಂದು ವರ್ಡ್ಗಳನ್ನ ನಾನು ಮಾಡಬೇಕು, ಫೈಂಡ್ ಮಾಡಬೇಕು ಅಂತ ಹುಡುಕಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಡಾಕ್ಯುಮೆಂಟ್ ಅಂತಿದೆ. ಈ ಡಾಕ್ಯುಮೆಂಟ್ ಅನ್ನೋ ವರ್ಡ್ಗಳು ಎಷ್ಟಿದ್ದಾವೆ ಈ ಪ್ಯಾರಾಗ್ರಾಫಲ್ಲಿ, ಅಥವಾ ಈ ಟೆಸ್ಟಲ್ಲಿ ಡಾಕ್ಯುಮೆಂಟ್ ಅನ್ನೋ ವರ್ಡ್ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಅವಾಗ ಏನು ಮಾಡ್ತಾ ಇದ್ದೀನಿ, ನಾನು ಫೈಂಡ್ನ ತಗೋತಾ ಇದ್ದೀನಿ. ಫೈಂಡ್ ಅಲ್ಲಿ ನೋಡಿ ಸ್ನೇಹಿತರೆ, ಫೈಂಡ್ ಅಂತ ನಾವು ಕ್ಲಿಕ್ ಮಾಡಿದಾಗ ಈ ಥರ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ವರ್ಡ್ನ ಸರ್ಚ್ ಮಾಡ್ತಾ ಇದ್ದೀರಲ್ಲ ಆ ವರ್ಡ್ನ ಏನು ಮಾಡಬೇಕು, ಇಲ್ಲಿ ನೀವು ಹಾಕಬೇಕು. ಫಾರ್ ಎಕ್ಸಾಂಪಲ್ ನಾನು ಡಾಕ್ಯುಮೆಂಟ್ ಹಾಕ್ತಾ ಇದ್ದೀನಿ, ಡಾಕ್ಯುಮೆಂಟ್ ಅಂತ ಹಾಕಿದೆ. ಅವಾಗ ನೋಡಿ ಸ್ನೇಹಿತರೆ, ಎಷ್ಟು ಡಾಕ್ಯುಮೆಂಟ್ ಅನ್ನೋ ವರ್ಡ್ ನಿಮ್ಮ ಪ್ಯಾರಾಗ್ರಾಫಲ್ಲಿ ಅವೈಲೇಬಲ್ ಇದೆ ಅಂತ ತೋರಿಸ್ತಾ ಇದೆ. 5 ರಿಸಲ್ಟ್ ಅಂತಿದೆ ಇದೆ. ಓಕೆ, ಎಷ್ಟು? 5 ರಿಸಲ್ಟ್ ಮಾತ್ರ 5 ವರ್ಡ್ ಏನಿದೆ ನಿಮ್ಮ ಪ್ಯಾರಾಗ್ರಾಫಲ್ಲಿ ಡಾಕ್ಯುಮೆಂಟ್ ಅನ್ನೋ ವರ್ಡ್ಗಳು 5 ಇದಾವೆ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಅವು ಎಲ್ಲೆಲ್ಲಿದಾವೆ ಅಂತ ತೋರಿಸ್ತಿದೆ, ಹೈಲೈಟ್ ಮಾಡಿ ತೋರಿಸ್ತಾ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿದ್ರ ಸ್ನೇಹಿತರೆ, ಇದ್ರ ಸಲ ನಾವು ಏನು ಮಾಡ್ತೀವಿ, ಫೈಂಡ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ರೀಪ್ಲೇಸ್. ಓಕೆ, ಹೆಸರಲ್ಲೇ ಇದೆ ರೀಪ್ಲೇಸ್ ಅಂತ ಹೇಳಿ. ಇವಾಗ ನೀವೇನು ಮಾಡಿದಿರಿ ಸ್ನೇಹಿತರೆ, ಇವಾಗ ಡಾಕ್ಯುಮೆಂಟ್ ಅನ್ನೋ ವರ್ಡ್ನ ನೀವು ಸರ್ಚ್ ಮಾಡಿದ್ದೀರಾ. ಓಕೆ, ಈ ಡಾಕ್ಯುಮೆಂಟ್ ಅನ್ನೋ ವರ್ಡ್ನ ಜಾಗಕ್ಕೆ ನಾವು ಬೇರೆ ವರ್ಡ್ನ ನಾವು ಸೇರಿಸ್ಬೇಕಂದಾಗ ಅಥವಾ ಬೇರೆ ವರ್ಡ್ನ ನಾವು ಆ್ಯಡ್ ಮಾಡ್ಬೇಕಂದಾಗ ನಾವೇನು ಮಾಡ್ತೀವಿ, ರೀಪ್ಲೇಸ್ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ನಾನು ರೀಪ್ಲೇಸ್ನ ತಗೋತಾ ಇದ್ದೀನಿ. ಇಲ್ಲಿ ನಾನು ರೀಪ್ಲೇಸ್ನ ತೊಗೊಂಡೆ. ರೀಪ್ಲೇಸಲ್ಲಿ ಹೇಳ್ತಾ ಇದೆ ಸ್ನೇಹಿತರೆ, ಫೈಂಡ್ ವಾಟ್. ನೀವು ಏನು ಹುಡುಕ್ತಾ ಇದ್ರಿ, ಡಾಕ್ಯುಮೆಂಟ್ ಅನ್ನೋ ವರ್ಡ್ನ ನೀವು ಏನು ಮಾಡ್ತಾ ಇದ್ರಿ, ಹುಡುಕ್ತಾ ಇದ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿದೆ ರೀಪ್ಲೇಸ್ ವಿತ್. ಈ ಡಾಕ್ಯುಮೆಂಟ್ ಅನ್ನೋ ಜಾಗಕ್ಕೆ ನೀವು ಬೇರೆ ಯಾವುದಾದ್ರೂ ವರ್ಡ್ನ ಯಾಡ್ ಮಾಡ್ತೀರಾ ಅಂತ ಕೇಳುತ್ತೆ ಇಲ್ಲಿ. ಇವಾಗ ನೀವು ಬೇರೆ ಯಾವ್ದಾದ್ರು ವರ್ಡ್ ಯಾಡ್ ಮಾಡ್ಬೇಕಂದಾಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತಾ ಇದ್ದೀನಿ, ಫೈಲ್ ಅಂತ ಯಾಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಇಲ್ಲಿ ರೀಪ್ಲೇಸ್ ಆಲ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಇವಾಗ ನೋಡಿ ಸ್ನೇಹಿತರೆ, ಇಲ್ಲಿ ಆಲ್ ಡನ್ ವಿ ಮೇಡ್ 5 ರಿಪ್ಲೇಸ್ಮೆಂಟ್. ಅಲ್ಲಿ ಆಗ ನೋಡಿದ್ರೆ ಸ್ನೇಹಿತರೆ, ನಾವು ಫೈಂಡ್ ಮಾಡಿದಾಗ 5 ವರ್ಡ್ ಏನಿತ್ತು, ಡಾಕ್ಯುಮೆಂಟ್ ಅನ್ನೋ ವರ್ಡು ನಮ್ಮ ಪ್ಯಾರಾಗ್ರಾಫಲ್ಲಿ 5 ವರ್ಡ್ ಇದ್ದು. ಇವಾಗ ಅದೇ 5 ವರ್ಡ್ನ ನಾನು ಏನು ಮಾಡಿದ್ದೀನಿ, ಈಗ ಡಾಕ್ಯುಮೆಂಟ್ ಅನ್ನು ತೆಗೆದು ಫೈಲ್ ಅಂತ ಮಾಡಿದ್ದೀನಿ. ಇಲ್ಲಿ ಅದೇ ಹೇಳ್ತಾ ಇದೆ, ಆಲ್ ಡನ್ ವಿ ಮೇಡ್ 5 ರೀಪ್ಲೇಸ್ಮೆಂಟ್ ಅಂತ ಹೇಳಿ. ಇವಾಗ ನೋಡ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ನೋಡಿ ಸ್ನೇಹಿತರೆ, ಡಾಕ್ಯುಮೆಂಟ್ ಇದ್ದ ಜಾಗಲ್ಲ ಏನಾಗಿದೆ, ಅದು ಫೈಲ್ ಅಂತ ಆಗಿದೆ. ಓಕೆ, ನೆಕ್ಸ್ಟ್ ಬರುತ್ತೆ ಸ್ನೇಹಿತರೆ, ಸೆಲೆಕ್ಟ್ ಅಂತ ಹೇಳಿ. ಓಕೆ, ಸೆಲೆಕ್ಟ್ ಆಲ್. ನೀವೆಲ್ಲ ವರ್ಡ್ನ ಸೆಲೆಕ್ಟ್ ಮಾಡ್ಕೋತೀರ ಅಂದಾಗ ನಾವೇನು ಮಾಡ್ತೀವಿ, ಸೆಲೆಕ್ಟ್ ಆಲ್ ಅಂತ ಮಾಡ್ಕೋತೀವಿ ಸ್ನೇಹಿತರೆ. ಓಕೆ, ಇದಿಷ್ಟು ಹೋಮ್ ಟ್ಯಾಬ್ನಲ್ಲಿ ಬರುವಂಥ ಕಮಾಂಡ್ ಗ್ರೂಪ್ಗಳು ಮತ್ತು ಕಮಾಂಡ್ಸ್ಗಳು ಸ್ನೇಹಿತರೆ. ವಿಡಿಯೋ ಅರ್ಥ ಆಗಿದೆ ಅನ್ಕೋತೀವಿ ಸ್ನೇಹಿತರೆ ನಿಮಗೆ. ಇಷ್ಟು MS ವರ್ಡ್ನಲ್ಲಿ ಹೋಮ್ ಟ್ಯಾಬ್ನಲ್ಲಿ ಓಪನ್ ಆಗುವಂಥ ಕಮಾಂಡ್ ಗ್ರೂಪ್ ಮತ್ತು ಕಮಾಂಡ್ಸ್ಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಹೇಳಿದ್ದೇನೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ಹೇಗನ್ನಿಸ್ತಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಸ್ನೇಹಿತರೆ.